ಸೂಪರ್ ಲಡ್ಡು ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿ ಕೂಡ. ಕಡಲೆ ಬೀಜದಿಂದ ಮಾಡಿರೋಂಥ ಲಡ್ಡು ಆಲ್ರೆಡಿ ಸ್ವಲ್ಪ ಖಾಲಿ ಮಾಡಿದ್ದೀವಿ. ಮಾಡೋದು ಕೂಡ ತುಂಬ ಈಸಿ, ಸಿಂಪಲ್ಲಾಗಿ ಮಾಡ್ಕೋಬೋದು. ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಮಕ್ಕಳು ಸ್ಕೂಲಿಂದ ಬರೋಷ್ಟೊತ್ತಕ್ಕೆ ಕೊಟ್ಟರೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಆಗುತ್ತೆ. ತುಂಬ ಚೆನ್ನಾಗಿದೆ ಲಡ್ಡು ಅಂತ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಒಂದು ಬಟ್ಲು ಕಡಲೆ ಬೀಜ ತಗೊಂಡಿದ್ದೀನಿ. ಇನ್ನೊಂದು ಬಟ್ಲು ನಿಮಗೆ ಯಾವ ಹಿಟ್ಟು ಇಷ್ಟ ಆಗುತ್ತೋ, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಯಾವುದಾದ್ರೂ ತಗೋಬೋದು. ಇನ್ನೊಂದು ಬಟ್ಲು ಬೆಲ್ಲ ತಗೊಂಡಿದ್ದೀನಿ, ಸ್ವಲ್ಪ ಗಸಗಸೆ, ಒಂದು ಅರ್ಧ ತೆಂಗಿನಕಾಯಿ ಹೋಳು ತಗೊಂಡಿದ್ದೀನಿ. ಇದನ್ನು ತುರ್ಕೋಬೇಕು. ಒಂದು 3-4 ಏಲಕ್ಕಿ ತಗೊಳ್ಳಿ ರುಚಿಗೆ. ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಈಗ ಕಡಲೆ ಬೀಜನ ನಾವು ಹುರ್ಕೋಬೇಕು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಕಡಲೆ ಬೀಜ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕಡಲೆ ಬೀಜನ ಹಸಿಯಾಗಿ ಇರಬಾರ್ದು. ನಾವು ಚಟ್ನಿಗೆ ಎಲ್ಲನೂ ಯಾವ ರೀತಿ ಹುರ್ಕೊತೀವೋ ಅದೇ ರೀತಿ ಕಡಲೆ ಬೀಜನ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಹುರ್ಕೋಬೇಕು. ನೋಡಿ, ಇಷ್ಟಾಗಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಅದು ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದ್ಮೇಲೆ ಅದನ್ನು ಒಟ್ಟು ತೆಗೆದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದರಲ್ಲಿ ಆ ಹಿಟ್ಟನ್ನು ಕೂಡ ನಾವು ಹುರ್ಕೋಬೇಕಾಗುತ್ತೆ. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಒಂದು 4-5 ನಿಮಿಷ ಹುರ್ಕೊಳ್ಳಿ. ಸಿಮ್ಮಲ್ಲೇ ಇಡಬೇಕು, ಇಲ್ಲ ಅಂತಂದರೆ ರಾಗಿ ಹಿಟ್ಟು ಸೀದೋಗಿಬಿಡುತ್ತೆ. ರಾಗಿ ಹಿಟ್ಟು ನಾನು ಸ್ವಲ್ಪ, ಜೋಳದ ಹಿಟ್ಟು ಸ್ವಲ್ಪ, ಎರಡು ಅರ್ಧ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು. ಎಲ್ಲ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಕೂಡ ಹುರ್ಕೊಂಡ್ಮೇಲೆ ನೆಕ್ಸ್ಟು ತೆಂಗಿನಕಾಯಿನ ಕೂಡ ಸ್ವಲ್ಪ ಹುರ್ಕೊತೀನಿ. ನಾನಿಲ್ಲಿ ಹಸಿ ತೆಂಗಿನಕಾಯಿನ ಬಳಸ್ತಾ ಇದ್ದೀನಿ. ನೀವು ಒಣಗಿರೋ ತೆಂಗಿನಕಾಯಿ ಕೂಡ ಬಳಸ್ಕೋಬೋದು. ಒಣಗಿರೋದನ್ನು ಬಳಸಿದ್ರೆ ಇನ್ನು ತುಂಬ ದಿನ ನಾವು ಸ್ಟೋರ್ ಮಾಡ್ಕೋಬೋದು. ನಾನು ಹಸಿದಿನೇ ಬಳಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಸೈಡ್ಗೆ ಇದನ್ನು ತಗೊಂಡು ನೆಕ್ಸ್ಟ್ ನಾವು ಬೆಲ್ಲನ ಕರಗಿಸ್ಕೋಬೇಕು. ನಾನು ಇದೇ ಬಾಣಲಿಯಲ್ಲೇ ಬೆಲ್ಲನ ಕೂಡ ಕರಗಿಸ್ಕೊತೀನಿ. ನೀವು ಬೇಕು ಅಂದರೆ ಸಪ್ರೇಟಾಗಿ ಬೇರೆ ಬಟ್ಲಲ್ಲಿ ಇಟ್ಕೊಂಡು ಕರಗಿಸ್ಕೋಬೋದು. ಇದು ಕರಗೋ ಅಷ್ಟೊತ್ತಿಗೆ ಕಡಲೆ ಬೀಜನ ನಾವು ಪೌಡರ್ ಮಾಡ್ಕೊಂಡು ಬರೋಣ. ಅದು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಎಣ್ಣೆ ಬಿಟ್ಕೊಂಡು ಮುದ್ದೆ ಆಗಿಬಿಡುತ್ತೆ ಅರ್ಜೆಂಟಾಗಿ ಮಾಡೋಕ್ಕೋದ್ರೆ. ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನೋಡಿ ಬೆಲ್ಲನ ಕರಗಾಗಿ ಬಿಡ್ತಾಯಿದ್ದೀನಿ. ನಾನು ಪಾಕ ಏನು ತೆಗಿತಾ ಇಲ್ಲ. ಪಾಕ ತೆಗಿಯೋ ಅವಶ್ಯಕತೆಯೂ ಇಲ್ಲ. ನಾವು ಜಸ್ಟ್ ಕರಗಿಸ್ಕೊಂಡು 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅದನ್ನು ಫಿಲ್ಟರ್ ಮಾಡಿಕೊಂಡು ಬಳಸ್ಕೋಬೇಕು. ಕೆಳಗಡೆ ಧೂಳು ಮರಳು ಆ ಥರ ಇರುತ್ತೆ, ಕಸ ಎಲ್ಲ ನೋಡ್ಕೊಳ್ಳಿ. ಚೆನ್ನಾಗಿರೋ ಬೆಲ್ಲ ಆದರೆ ಏನೂ ಇರೋದಿಲ್ಲ. ಈಗ ನೋಡಿ, ಕಡಲೆ ಬೀಜ ಹೊಟ್ಟೆಲ್ಲ ತೆಗೆದು ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಬರ್ತೀನಿ. ಸ್ಮೂತ್ ಪೌಡರ್ ಏನು ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿಯಾಗಿದ್ದರೂ ಕೂಡ ನಡೆಯುತ್ತೆ. ಹಾಗಂತ ಜಾಸ್ತಿ ತರಿಯಾಗೂ ಕೂಡ ಇರಬಾರ್ದು. ಇದರಲ್ಲೇ ಎಳ್ಳು, ಏಲಕ್ಕಿನ ಕೂಡ ಹಾಕ್ತಾಯಿದ್ದೀನಿ. ಏಲಕ್ಕಿನ ಒಟ್ಟು ತೆಗೆದು ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಬರೋಣ. ಪೌಡರ್ ಮಾಡ್ಕೊಬಂದು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾನು ಬಿಸಿ ಇದ್ದಾಗೇ ಮಿಕ್ಸಿಗೆ ಹಾಕ್ಬಿಟ್ಟೆ, ಹಾಗಾಗಿ ಒಂದು ಸ್ವಲ್ಪ ನೋಡಿ ಎಣ್ಣೆ ಬಿಟ್ಕೊಂಡು ಗಂಟು ಥರ ಅನ್ನಿಸ್ತಾ ಇದೆ. ಅದಕ್ಕೆ ನೀವು ಫುಲ್ಲು ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ನಾವು ಹುರಿದಿಟ್ಕೊಂಡಿರೋ ಹಿಟ್ಟನ್ನು ಕೂಡ ಇದರಲ್ಲಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಂಡು ಅದು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಫಸ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಕೂಡ ಇಲ್ಲಿ ಬಿಸಿ ಇದೆ, ಅಂದರೆ ಬೆಲ್ಲ ಕರಗಿಸ್ಕೊಂಡಿರೋದು, ಹಾಗಾಗಿ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಕೂಡ ನೀವು ತಣ್ಣಗಾದ್ಮೇಲೆ ಮಾಡ್ಕೋಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವೀಟ್ ಹಾಕ್ಕೊಳ್ಳಿ. ಜಾಸ್ತಿ ತೆಳ್ಳಗಾದರೆ ಮತ್ತೆ ಕಷ್ಟ ಆಗುತ್ತಲ್ವ, ಹಾಗಾಗಿ ನೋಡ್ಕೊಳ್ಳಿ. ನಾನು ತೋರಿಸಿರೋ ಕ್ವಾಂಟಿಟಿಯಲ್ಲಿ 1 ಬಟ್ಲು ಕಡಲೆಬೀಜ, 1 ಬಟ್ಲು ಹಿಟ್ಟಿಗೆ 1 ಬಟ್ಲು ಬೆಲ್ಲ ಅನ್ನೋದು ಸಾಕಾಗುತ್ತೆ. ನೀರು ಕೂಡ ನಾನೊಂದು ಚಿಕ್ಕ ಟೀ ಗ್ಲಾಸ್ ಬರುತ್ತಲ್ಲ, ಆ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕಿದ್ದೆ. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇನ್ನೂ ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ.
ಯಾಕೆಂದರೆ ಅದು ಸಾಕಾಗ್ತಾ ಇಲ್ಲ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಕರಗಿಸ್ಕೊಂಡಿರೋ ಬೆಲ್ಲದಲ್ಲಿ ಸ್ವಲ್ಪ ಬೆಲ್ಲನ ನಾನು ಮಿಕ್ಸಿದ್ದೆ, ಅಷ್ಟನ್ನು ಕೂಡ ಬಳಸಲಿಲ್ಲ. ಹಾಗಾಗಿ ಬಟ್ಲಿಗಿಂತ ನಮಗೆ ಕಡಿಮೆನೇ ಸಾಕಾಗುತ್ತೆ ಬೆಲ್ಲ. ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ನಾವು ಎಷ್ಟು ಮಿಕ್ಸ್ ಮಾಡಿದ್ರೂ ನೀಟಾಗಿ ಅದು ಮಿಕ್ಸ್ ಆಗಲ್ಲ. ಹಾಗಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆಗೆ ಬರ್ತಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಉಂಡೆಗೆ ಬರ್ತಾ ಇತ್ತು ಅಂದರೆ ಉಂಡೆ ಕಟ್ಕೋಬೋದು, ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಬೆಲ್ಲದ ನೀರನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದು ಬಿಸಿ ಇದೆ ಅಂತ ನಾನು ಫಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕೈಯಲ್ಲಿ ರೀತಿ ಕಿವುಚ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಉಂಡೆಗೆ ಬರ್ತಾ ಇದ್ದರೆ ಈಗ ಇದನ್ನು ನಾವು ಉಂಡೆ ಕಟ್ಕೋಬೋದು. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಉಂಡೆನ ಕಟ್ಟಿಟ್ಕೊಂಡ್ರೆ ಈ ಕಡಲೆ ಬೀಜದ ಉಂಡೆ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗಳಿಗೆ ತುಂಬ ಇಷ್ಟ ಸ್ವೀಟ್ಸ್ ಅಂದರೆ. ಅವಳು ರಜೆ ಬೇರೆ ಇತ್ತು ಕ್ಲಾಸ್ಗೆ ಅಂತೇಳ್ಬಿಟ್ಟು ಏನಾದರೂ ಮಾಡಿಕೊಡು ಅಂತಿದ್ಲು. ಸರಿ ಅಂತೇಳ್ಬಿಟ್ಟು ನಾನು ಈ ಉಂಡೆನ ಮಾಡಿಕೊಟ್ಟೆ. ಮಕ್ಕಳಿಗೆ ಈ ಥರ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ದಿಯಾಗೂ ಇರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಈಸಿ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನೀವು ಬೇಕಾದರೆ ಇಲ್ಲಿ ಸ್ವಲ್ಪ ತುಪ್ಪನ ಕೂಡ ಕೈಗೆ ಸವರ್ಕೊಂಡು ನೀವು ಉಂಡೆನ ಕಟ್ಬೋದು. ನಾನಿಲ್ಲಿ ತುಪ್ಪ ಏನು ಬಳಸಿಲ್ಲ. ತುಪ್ಪ ಬಳಸಿದ್ರೂ ಕೂಡ ಚೆನ್ನಾಗಿರುತ್ತೆ ಉಂಡೆ ಟೇಸ್ಟು. ನೀವು ಮಿಕ್ಸ್ ಮಾಡ್ಕೊಳ್ಳೋವಾಗ ಬೆಲ್ಲದ ಜೊತೆ ತುಪ್ಪನೂ ಕೂಡ ಹಾಕ್ಕೋಬೋದು. ಅದು ಆಪ್ಷನಲ್, ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ಲಡ್ಡೂನ ಒಂದು ಬಾಕ್ಸಲ್ಲಿಟ್ಟು ಸ್ಟೋರ್ ಮಾಡಿಕೊಂಡ್ರೆ, ನಾವಿಲ್ಲಿ ಹಸಿ ಕೊಬ್ಬರಿ ಬಳಸಿರೋದ್ರಿಂದ ಜಾಸ್ತಿ ದಿನ ಇಡೋ ಹಾಗಿಲ್ಲ. ನೀವು ಕೊಬ್ಬರಿ ಹಾಕ್ದಿರ ಸ್ವಲ್ಪ ಬೆಲ್ಲನ ಪಾಕ ತಗೊಂಡು ಮಾಡಿಕೊಂಡ್ರೆ ವಾರ 10 ದಿನವರೆಗೂ ಇಡ್ಬೋದು. ಇದನ್ನು ಕೂಡ 3-4 ಡೇಸ್ವರೆಗೂ ನಾವು ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.